ವೆಲ್ಕಮ್ ಟು ರಮ್ಯಾ ಅಡುಗೆ ಮನೆ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಿದ್ದೀನಿ ನೋಡಿ. 1 kg ಮಟನ್ ಬೇಕು, ಸ್ವಲ್ಪ ಆಯಿಲ್ ಬೇಕು, ಉಪ್ಪು ಮತ್ತು ಖಾರದ ಪುಡಿ, ಅರಿಶಿಣದ ಪುಡಿ ಮತ್ತು ಕಸ್ತೂರಿ ಮೆಂತ್ಯ ಮತ್ತು ಮಸಾಲೆಗೆ ಬೇಕಾಗಿರೋಂಥ ಐಟಮ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಹುರ್ಗಡ್ಲೆ, ಬೆಳ್ಳುಳ್ಳಿ, 4 ಗೋಡಂಬಿ, 1 ಇಂಚು ಶುಂಠಿ, ಬ್ಯಾಡಗಿ ಮೆಣಸಿನ್ಕಾಯಿ, 5 ಈರುಳ್ಳಿ, ಸ್ವಲ್ಪ ಕಾಯಿ, 1 ಟೊಮೆಟೊ. ಇಷ್ಟು ಮಸಾಲೆಗೆ ಬೇಕಾಗಿರೋಂಥ ಐಟಮ್ಮು. ನಾವು ಮೊದಲು ಒಂದು ಈರುಳ್ಳಿ ಖಾರ ರೆಡಿ ಮಾಡ್ಕೋಬೇಕು. ಅದಕ್ಕೂ ಒಂದು ಐಟಮ್ ತೊಗೊಂಡಿದ್ದೀನಿ ನೋಡಿ. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, 1 ಇಂಚು ಶುಂಠಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಖಾರ ಈ ಥರ ರೆಡಿಯಾಗುತ್ತೆ ನೋಡಿ. ಈ ಥರ ರೆಡಿ ಆಗುತ್ತೆ. ಇದು ಈಗ ಒಂದು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ತೊಗೊಂಡಿದ್ದೀವಲ್ಲ, ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಎಣ್ಣೆಗೆ ನಾವು ಇವಾಗ ಖಾರ ರೆಡಿ ಮಾಡ್ಕೊಂಡ್ವಲ್ಲ, ಆ ಖಾರನ ಎಣ್ಣೆ ಬಿಸಿ ಆದಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ತೊಗೊಂಡಿರೋದೆಲ್ಲ ಹಸಿ ಇಂಗ್ರೀಡಿಯೆಂಟ್ಸ್ ಆಗಿರೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾನಿಲ್ಲಿ ಮಟನ್ ತೊಗೊಂಡಿದ್ದೀನಲ್ಲ, ಆ ಮಟನ್ನ ಇದಕ್ಕೆ ಆ್ಯಡ್ ಮಾಡಬೇಕು. ಮಟನ್ ಆ್ಯಡ್ ಮಾಡಿ ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಉಪ್ಪು ಸೇರಿಸಿದ್ರೆ ಮಟನ್ ಈ ಹಂತದಲ್ಲಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ. ತಿನ್ನಬೇಕಂದ್ರೆ ಮಟನ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಈ ಹಂತದಲ್ಲೇ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು. ಮತ್ತು ಮಸಾಲೆಗೆ ಐಟಮ್ ತೊಗೊಂಡಿದ್ದೇನೆ ಅದೆಲ್ಲ ಜಾರ್ಗೆ ಹಾಕಿ ಈ ಥರ ರುಬ್ಕೊಂಡು ಅದಕ್ಕೆ ಖಾರದ ಪುಡಿ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಈ ಥರ ರೆಡಿಯಾಗುತ್ತೆ. ಮತ್ತು ಮಟನ್ ಈ ಥರ ಕುದ್ದಿ ಎಣ್ಣೆ ಬಿಟ್ಟಿದೆ ನೋಡಿ. ಈ ಹಂತದಲ್ಲಿ ಈ ಮಸಾಲೆನ ಅದಕ್ಕೆ ಸೇರಿಸಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಮ್ಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಈ ಹಂತದಲ್ಲೇ ನಾವು ಉಪ್ಪು ಬೇಕಾದರೆ ಈ ಹಂತದಲ್ಲೇ ಸೇರಿಸ್ಕೋಬೇಕು. ಮತ್ತು ನಾನು ಕಸ್ತೂರಿ ಮೆಂತ್ಯ ತೊಗೊಂಡಿದ್ದಾನಲ್ಲ, ಈ ಹಂತದಲ್ಲೇ ಆ ಕಸ್ತೂರಿ ಮೆಂತ್ಯನೂ ಹಾಕಬೇಕು. ಮತ್ತು ಇದರಲ್ಲಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸಿದ್ರೆ ಸೂಪರಾಗಿರೋ ಮಟನ್ ಸಾಂಬಾರು ನೋಡಿ ಈ ಥರ ರೆಡಿಯಾಗುತ್ತೆ. ಸಖತ್ತಾಗಿ ಬಂದಿದೆ ಸಾಂಬಾರು. ಬೇಕಾದ್ರೆ ನೀವು ಒಂದ್ಸಲಿ ಮನೇಲಿ ತುಂಬ ಈಸಿಯಾಗಿ ಮಾಡ್ಬೋದು. ಟ್ರೈ ಮಾಡಿ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್.